ಉಡೀಸ್ ಇದು ಉಡೀಸ್, ನಾನು ವೈರಸ್. ನಮ್ಮ ಜೊತೆಯಲ್ಲಿದ್ದಾರೆ ಪರ್ಮನೆಂಟ್ ಕಸ್ಟಮರ್, ಪರ್ಮನೆಂಟ್ ಗೆಸ್ಟ್ ಸಿದ್ದರಾಮಯ್ಯನವರು. ಜೊತೆಗೆ ಅವರ ಅಜಾತ ಶತ್ರು ಶ್ರೀಮಾನ್ ದೊಡ್ಡಗೌಡರು, ಅವರೇ ದೇವೇಗೌಡರು. ಬಂದ್ರಿನ್ರಪ್ಪ ಅವರಿಬ್ರು ಲೈನ್ಗೆ? ಇನ್ನೂ ಬಂದಿಲ್ವಾ? ಬರಲಿ ಬಿಡ್ರ, ಅವರಿಬ್ಬರು ಏಜ್ ಬಾರ್ ಆಗೋಯ್ತು. ಬರಲಿ ಬಿಡಿ, ನಿದ್ದೆ ಮಾಡ್ಕೊಂಡು ಬರಲಿ ಬಿಡಿ. ನಾಟ್ ರೀಚಬಲ್ ಅವರು ಎಂಥ ದುರಂತ ನೋಡಿ. ಇಂಥವ್ರ ಕೈಲಿ ನಮ್ಮ ರಾಜ್ಯ ದೇಶವನ್ನು ಕೂಟಿದ್ದೀವಿ ಆಳೋಕ್ಕೆ. ಅದೇ ನಮ್ಮ ದೌರ್ಭಾಗ್ಯ. ಬಂದರು ಅನ್ಸುತ್ತೆ ನೋಡಿ ಅಕ್ಕಿ ಭಾಗ್ಯದವರು. ನಮಸ್ಕಾರ ಸಿದ್ದರಾಮಯ್ಯನವ್ರಿಗೆ. ಏನ್ರಿ ಮಾತೆತ್ರ ಬರೀ ನಮಸ್ಕಾರ ಸ್ವಾಗತ ಇದೇ ಆಗೋಯ್ತಲ್ರಿ. ಬರೀ ಹಳೆಯವನ್ನೇ ಕೇಳಿ ನಮಗೂ ಕಿವಿ ತೂತು ಬಿದ್ದೋಗ್ಬಿಟ್ಟದೆ. ನಾನು ಹೊಸದಿದ್ರೆ ಹೇಳಿ ನೋಡಿ, ನೀವು ಕಾಪಿ ಹೊಡೆದ್ರೂ ಪರವಾಗಿಲ್ಲ, ಯಾವ್ದಾದ್ರು ಹೊಸದಿದ್ರೆ ಮಾತಾಡಿ. ಒಂದು ನಿಮಿಷ ಇರಿ, ನಮ್ಮ ಗೌಡ್ರೂ ಕರೆಸ್ಬಿಡ್ತೀವಿ. ಆಮೇಲೆ ಅವ್ರು ಕೋಪ ಮಾಡಿಕೊಂಡು ತಲೆ ಸುತ್ಕೊಂಡಿರೋ ಟವಲ್ನ ಬಿಚ್ಬಿಟ್ಟು ಬೈಡ್ ಅಂತ ಬಾರಿಸ್ಬಿಟ್ರೆ ಕಷ್ಟ ರೀ. ಆಗೋ ಕೆಲಸ ಮಾತಾಡಿ ಅಂದರೆ ಬರೀ ಬೇರೆದನ್ನೇ ಮಾತಾಡ್ತಿರಲ್ರಿ. ಏನ್ರಿ ಅವ್ರೊಬ್ಬರ ಹತ್ರ ಟವಲ್ ಇರೋದು, ನಮ್ಮ ತವಿಲ್ವಾ? ಗೌಡ್ರೆ ಸುಮ್ಮನೆ ಕೂತ್ಕೋಬಾರ್ದು, ಏನಾದರೂ ನೀವು ಕೌಂಟ್ರ್ ಕೊಡಬೇಕು. ಸಿದ್ದರಾಮಯ್ಯನವರೇ, ನನಗೆ ಗೊತ್ತು ನೀವು ಕಿವಿಗೆ ಬೆರಳಾಕೊಳ್ಳೋದು. ದಯವಿಟ್ಟು ಆ ಕಿವಿಯಿಂದ ಬೆರಳನ್ನು ತೆಗೆದುಬಿಟ್ಟು ಕೇಳಿಸ್ಕೊಳ್ಳಿ. ಟವಲ್ ಇದ್ದು ಮಾತ್ರಕ್ಕೆ ಹೆಗ್ಲು ಮೇಲೆ ಹಾಕೋಬಾರ್ದು, ಯಾಕಂದರೆ ಗಾಳಿ ಬಂದಾಗ ತೂರ್ಕೊಂಡು ಹೋಗ್ಬಿಡತ್ತೆ. ಬುದ್ಧಿವಂತ ಆದವನು ನಂತರ ಅದೇ ಟವಲ್ನ ತಗೊಂಡು ತಲೆಗೆ ಸುತ್ಕೋತಾನೆ. ಆಗ ಬರೀ ಗಾಳಿ ಅಲ್ಲ, ಸುಂಟ್ರು ಗಾಳಿ ಬಂದರೂ ಗಟ್ಟಿಯಾಗೇ ಇರುತ್ತೆ. ಸಿದ್ದರಾಮು, ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ಸಿದ್ದರಾಮಯ್ಯನವರೇ, ನಿಮ್ಗೇನಾದರೂ ಅರ್ಥ ಆಯ್ತಾ? ಏನು ಅರ್ಥ ಆಗಿಲ್ಲ ಕಣ್ರಿ ನಮಗೆ. ನಿಮಗೆ ಅರ್ಥ ಆಗಿದ್ದಿದ್ರೆ ನೀವು ಯಾವತ್ತೋ ಸಿ ಎಮ್ ಆಗ್ಬಿಡ್ತಿದ್ರಿ. ನಾನು ಹೇಳ್ತೀನಿ ಕೇಳಿ. ಸಿದ್ದರಾಮಯ್ಯನವರ ಸೀಟು ಕೂಡ ಒಂಥರ ಟವಲ್ ಇದ್ದಂಗೆ, ಗಾಳಿ ಬಂದರೆ ತೂರ್ಕೊಂಡು ಹೊಂಟೋಯ್ತದೆ ಅಂತ ನಮ್ಮ ಗೌಡ್ರು ಹೇಳ್ತಾ ಇರೋದು ಅಲ್ವಾ ಗೌಡ್ರೆ? ಎಲ್ಲಿಂದ ಎಲ್ಲಿಗೆ ಲಿಂಕಯ್ಯ? ಅವ್ರಿಗೆ ಈ ಲಿಂಕನ್ನು ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳೋಕೆ ಹೇಳಿ. ಯಾಕೆ ಅಂದರೆ ಅಧಿಕಾರ ಬರುತ್ತೆ ಹೋಗುತ್ತೆ. ಅಧಿಕಾರ ಇದೆ ಅಂದ್ಬಿಟ್ಟು ಅಹಂ ಪಡಬಾರ್ದು. ನೀವು ಇಷ್ಟು ಹೇಳಿದ ಮೇಲೂ ನೆನಪಲ್ಲಿ ಇಟ್ಕೊಳ್ಳಲ್ವಾ? ನೆನಪಲ್ಲಿ ಇಟ್ಕೋತಾರೆ ಬಿಡಿ. ಏನಂತೀರಾ ಸಿದ್ದರಾಮಯ್ಯನವರೇ? ಏನ್ರಿ ಹೇಳೋದು ಮಣ್ಣು ಅಲ್ಲ ಕಣ್ರಿ. ಅಧಿಕಾರ ಬಂದಾಗ ಅಹಂ ಪಡಬಾರ್ದು, ದರ್ಪ ಪಡಬಾರ್ದು ಅಂತ ಹೇಳ್ತಾವ್ರಲ್ಲ ಇವರು. ಇವ್ರ ಮಗ ಕುಮಾರಸ್ವಾಮಿ ಅಧಿಕಾರದಲ್ಲಿದ್ದಾಗ ಅವರು ದರ್ಪ ಮಾಡಲಿಲ್ವೇನ್ರಿ? ಅವರು ಅಹಂ ಪಡಲಿಲ್ವಾ? ಅವ್ರಿಗೆ ಹೇಳೋಕ್ಕಾಗಲಿಲ್ವ ಇವರು? ಕೇಳ್ರಿ ಅವ್ರಿಗೆ. ಗೌಡ್ರೆ, ಸಿದ್ದರಾಮಯ್ಯನವರು ಏನೋ ಕೇಳ್ತಾ ಇದ್ದಾರೆ, ನೀವು ನಿದ್ದೆ ಮಾಡೋದು ಬಿಟ್ಟು ಸ್ವಲ್ಪ ಎದ್ಬಿಟ್ಟು ಹೇಳಿಪ್ಪ. ನೋಡ್ರಿ, ಈ ಥರ ಕ್ರಾಸ್ ಕ್ವಶನ್ ಹಾಕೋದಕ್ಕೇನೆ ಇವತ್ತು ಕಾಂಗ್ರೆಸ್ ಪಕ್ಷ ದೆಹಲಿಯಲ್ಲಿ ಏನಾಗಿದೆ, ಕಾಲೆತ್ಕೊಂಡು ಮಲಗಿಬಿಟ್ಟಿದೆ. ಕೈ ಇಳಿಸ್ಬಿಟ್ಟು ಕಾಲೆತ್ಕೊಂಡು ಮಲ್ಕೊಂಡಿದ್ದಾರೆ. ಈ ಕೇಜ್ರಿವಾಲ್ ಬಂದಮೇಲೆ ಆ ಪೊರಕೆ ತೊಗೊಂಡು ಇವ್ರನ್ನೆಲ್ಲ ಕಸ ಗುಡಿಸ್ದಂಗೆ ಗುಡಿಸಿದ್ರು ಇವ್ರಿಗೆಲ್ಲ ಇನ್ನೂ ಬುದ್ಧಿನೇ ಬಂದಿಲ್ವಲ್ರಿ. ನೋಡ್ರಿ, ನನಗೆ ಕೇಜ್ರಿವಾಲ್ ಬಗ್ಗೆ ಮಾತಾಡೋಕ್ಕಂತೂ ಸುತಾರಾಮ್ ಇಷ್ಟ ಇಲ್ಲ. ಅದ್ರ ಬದಲು ನಮ್ಮ ಈ ಕ್ರೇಜಿ ಸ್ಟಾರ್ ಬಗ್ಗೆ ಕೇಳಿಬೇಕಾದ್ರೆ ಹೇಳ್ಬಿಡ್ತೀನಿ. ಅವ್ರ ಸಿನಿಮಾಗಳು ಯಾವ್ಯಾವ ಇಸ್ವಿಲ್ ರಿಲೀಸ್ ಆಯಿತು, ಯಾವ್ಯಾವ ಹಾಡುಗಳು ಫೇಮಸ್ ಆಯಿತು ಅಂತ ಕೇಳಿ ಹೇಳೋಬೇಕಾರೆ. ಅದು ಬಿಟ್ಬಿಟ್ಟು ಕೇಜ್ರಿವಾಲ್ ಬಗ್ಗೆ ಯಾಕೆ ಕೇಳ್ತೀರಿ ಸುಮ್ಮನೆ? ಸಿದ್ದರಾಮು, ಯಾವ್ಯಾವ ಸಿನಿಮಾ ಯಾವ್ಯಾವ ಇಸ್ವಿ ಅನ್ನೋದು ನಮಗೆ ಬೇಡ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಯಾವ ಇಸ್ವಿಲ್ ಬಂತೆ ಅಂತ ಹೇಳಪ್ಪ ಸ್ವಲ್ಪ. ಸಿದ್ದರಾಮಯ್ಯನವರೇ, ಇದು ನಿಮ್ಮ ಗೌರವದ ಪ್ರಶ್ನೆ, ಇದಕ್ಕೆ ನೀವು ಉತ್ತರಿಸಲೇಬೇಕು. ಇದು ನಮಗೆ ಗೊತ್ತಿಲ್ವಾ? 1945 ಆಚೆ ಈಚೆಗೆ ಬಂದದೆ. ಹೇಳ್ರಿ ಅವ್ರಿಗೆ. ನಾನ್ಸೆನ್ಸ್ ಥರ ಮಾತಾಡ್ತೀರಲ್ರಿ. ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ಇಂಡಿಯಾ, ನಿಮಗೆ ಸ್ವಾತಂತ್ರ್ಯ ಬಂದಿದೆ ಯಾವಾಗ ಅಂತ ಗೊತ್ತಿಲ್ಲ. 1947. ಅವ್ರ ಮೊಬೈಲಲ್ಲಿ ಸೇವ್ ಮಾಡ್ಕೊಳಕ್ಕೆ ಹೇಳ್ರಿ ಅವ್ರಿಗೆ. ಕರೆಕ್ಟಾಗಿ ಹೇಳಿದ್ರಿ ಗೌಡ್ರೆ. ಈ ಥರ ಕ್ರೇಜಿಯಾಗಿ ಆಡೋದಕ್ಕೇ ಆ ಕೇಜ್ರಿವಾಲ್ ಬಂದು ಎಲ್ಲರನ್ನೂ ಗುಡಿಸಿ ಬಿಸಾಕಿರೋದು. ಬರಲಿ MP ಎಲೆಕ್ಷನ್ನು, ಈ ದೇವೇಗೌಡ ಏನು ಅನ್ನೋದನ್ನು ತೋರಿಸ್ತೀನಿ. ಅಲ್ಲ ಕಣ್ರಿ, ಮೊನ್ನೆ ತುಮಕೂರಲ್ಲಿ ಭಾಷಣ ಮಾಡಿಬಿಟ್ಟು ಇವರು ಆ ಜನಗಳಿಗೆ ಊಟವೇ ಹಾಕಿಲ್ಲ ಪಾಪ. ಬೆಳಗಿನ ಸಂಜೆ ಗಂಟನೂ ಅಪ್ಪ ಮಗ ಸಿಕ್ತು ಅಂದ್ಬಿಟ್ಟು ಚೆನ್ನಾಗಿ ಭಾಷಣ ಬಿಗಿದ್ಬಿಟ್ಟವ್ರೆ. ಜನಗಳು ನೋಡೋ ಗಂಟೆ ನೋಡ್ಬಿಟ್ಟು ಬೇಜಾರು ಮಾಡ್ಕೆ ಎದ್ದು ಹೋಗೋರೆ. ಇನ್ನು ಇವ್ರಿಗೆ ಓಟ್ ಎಲ್ಲಿಂದ ಹಾಕರು, ಎಲ್ಲಿಂದ ಗೆದ್ದಾರು ನೋಡೋ ಬನ್ನಿ. ಹೌದೌದು ಗೌಡ್ರೆ, ಪಾಪ ಜನಗಳನ್ನ ಕರೆಸ್ಬಿಟ್ಟು ನೀವು ಅವ್ರಿಗೆ ಊಟನೂ ಹಾಕಿಸ್ದೆ, ನೀರೂ ಕೊಡದೆ, ಬಿಸಿಲಲ್ಲಿ ಒಣಗಿಸ್ತಾ ಒಂದೇ ಸಮ ಹೇಳಿದ್ದೇ ಹೇಳ್ಕೊಂಡು ಕುಯ್ಕೊಂಡು ಕೂತಿದ್ರಂತಲ್ಲ, ಏನು ನಿಮ್ಮ ಕತೆ? ರೀ, ಬರೀ ನಾವು ಮಾತಾಡಿದ್ರೆ ಸಾಕೇನ್ರಿ? ನಮ್ಮ ಭಾರತದ ಮುಂದಿನ ಪ್ರಧಾನಿ ನಮ್ಮ ಕುಮಾರ ಮಾತಾಡೋದು ಬೇಡವಾ? ಅದಕ್ಕೋಸ್ಕರ ಕಾಯಿಸಿದ್ವಿ ಅಷ್ಟೇ. ಅಪಾರ್ಥ ಮಾಡ್ಕೋಬಾರ್ದು ಅದನ್ನು. ಸರಿ ಹೋಯ್ತು,
ನೀವು ಗ್ಯಾಪ್ ಕೊಟ್ಟು 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 ಮಾತಾಡೋ ಅಷ್ಟೊತ್ತಿಗೆ ನಮ್ಮ ಜನಗಳಿಗೆ ಅರ್ಧ ಜೀವ ಹೊಟ್ಟೋಗ್ಬಿಟ್ಟಿರುತ್ತೆ. ಇನ್ನು ನೀವು ಕುಮಾರಣ್ಣನಿಗೆ ಹ್ಯಾಂಡ್ ಓವರ್ ಮಾಡಿ ಅವರು ಮಾತಾಡೋ ಅಷ್ಟೊತ್ತಿಗೆ ನಮ್ಮ ಜನ ಆಸ್ಪತ್ರೆ ಸೇರ್ಕೊಂಡಿರ್ತಾರೆ. ಕೇಳಿಸ್ಕೊಂಡ್ರ ಸಿದ್ದರಾಮಯ್ಯದವರೇ? ಅವರು ಸ್ಕೂಲಲ್ಲಿ ಇದ್ದಾಗ ಎರಡೇ ಹೇಳ್ಕೊಟ್ಟಿದ್ದಾರೆ ಅನಿಸುತ್ತೆ. ಒಂದು ಚೆನ್ನಾಗಿ ನಿದ್ದೆ ಮಾಡೋದು, ಇನ್ನೊಂದು ಕಿವಿ ಒಳಗಡೆ ಬೆರಳಾಡಿಸೋದು ಅಲ್ವಾ? ಅದೇ ಇಬ್ಬರು ಒಂದೇ ಪಕ್ಷದವರಲ್ವೇ? ಇಬ್ಬರು ನಿದ್ದೆ ಮಾಡ್ತಿದ್ದಾರೆ. ನೋಡಿದ್ರ ಪ್ರಜೆಗಳೇ, ಇದು ನಮ್ಮ ದೇಶದ ಅತ್ಯಂತ ಅದ್ಭುತ ಹಾಗೂ ದುರಂತ. ಇವ್ರುಗಳ ನಡುವೆ ನಾವು ನೀವು ಉಡೀಸ್. ಇದು ವೈರಸ್. ಡೈಲಾಗು ಡೈರೆಕ್ಟರ್ದು, ಸ್ಮೈಲ್ ನಿಮ್ಮದು.